4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಿನ್ನೆ ಆ ವಿಚಾರಕ್ಕೆ ನಾವು ಮತ್ತೆ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಚೀಫ್ ಸೆಕ್ರೆಟರಿ ಕೂಡ ಅದನ್ನೇ ಹೇಳಿದರೆ ನೋಟಿಫಿಕೇಶನ್ ಆಗಿಲ್ಲ, 27ನೇ ತಾರೀಕು ಆದಮೇಲೆ ಅದಾಗೋದು ಅಂತ ಹೇಳಿದ್ದಾರೆ. ಅದಾದಮೇಲೆ DPR ಸೆಕ್ರೆಟರಿ ಕೂಡ ಮಾತಾಡಿದ್ದೀವಿ. ಅವರು ಕೂಡ 27 ಕ್ಯಾಬಿನೆಟಲ್ಲಿ ತೀರ್ಮಾನ ಆಗ್ತದೆ, ಅದುವರೆಗೂ ಯಾವುದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವು ಸದ್ಯಕ್ಕೆ ಈ ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ಹತ್ರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ವರೆಗೂ ನಾವು ಘೋಷಣೆ ಮಾಡಿದ್ದೀವಿ. 27ನೇ ತಾರೀಕು ಸರ್ಕಾರ ಮಾಡಲೇಬೇಕು. 27ನೇ ತಾರೀಕು ಸರ್ಕಾರ ಏನನ್ನ ಮಾಡೋದೇನನ್ನ ಮತ್ತೆ ಲೇಟ್ ಮಾಡೋದು ಮಾಡೋದನ್ನ ಮಾಡಿದರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡೋಕ್ಕೆ ಮತ್ತೆ ನಾವು ರೆಡಿ ಆಗ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವರು ಯಾರು ಕೂಡ ಆತಂಕಗೊಳಗಾಗಬಾರ್ದು. ಆಮೇಲೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಇದಕ್ಕೂ ಕೂಡ ಮಿಸ್ಗೈಡ್ ಆಗದಿಲ್ಲ. ಸರ್ಕಾರ ಮಾತು ಕೊಟ್ಟರಿಂದ ಸರ್ಕಾರ ಮಾಡೋವರೆಗೂ 27ವರೆಗೂ ನಾವು ಕಾಯೋಣ ಅಂತಕ್ಕಂಥ ಮಾತನ್ನು ರಾಜ್ಯದ ಎಲ್ಲ ಮಾದಿಗ ಮತ್ತು ಉಪಜಾತಿಗಳಿಗೆ ನಾವು ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಕೊಟ್ಟಿರ್ತಕ್ಕಂಥ ಹಲವಾರು ಆಶ್ವಾಸನೆಗಳು ಖುಷಿಯಾಗಿರೋದ್ರಿಂದ ಮತ್ತೊಂದು ಸರಿ ಕಟ್ಟೆಚ್ಚರ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥ ಸುಮಾರು 35 ಸಂಘಟನೆಗಳ ಪ್ರಮುಖರು ಇದೇ ತಿಂಗಳ 23ನೇ ತಾರೀಕಿಗೆ ಗಾಂಧಿಭವನದಲ್ಲಿ ಮತ್ತೆ ಸಭೆ ಸೇರ್ತಾ ಇದ್ರು. ರಾಜ್ಯ ಮಟ್ಟದ ಪ್ರಮುಖರ ಸಭೆ. ಸರ್ಕಾರ ಹಲವಾರು ಸಾರಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಈಡೇರಿಸಲಾರದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಸಾರಿ 23ಕ್ಕೆ ನಮ್ಮ ಸಭೆಯನ್ನ ಮಾಡೋದ್ರ ಮೂಲಕ ಮುಂದೆ 27ರ ನಂತರ ನಾವು ಯಾವ ಥರದ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅಲ್ಲಿ ಪೂರ್ವಭಾವಿಸಬೇಕಾಗ್ತೀವಿ. ಅದಕ್ಕೋಸ್ಕರ ಇಡೀ ರಾಜ್ಯದ ಎಲ್ಲ ಸಮುದಾಯಗಳು ಸಂವಿಧಾನಿಕ ವಿಷಯವನ್ನು ಅತ್ಯಂತ ಸಹನೆಯಿಂದ ಬಗೆಹರಿಸಿಕೊಳ್ತಕ್ಕಂಥ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಗೌರವಿಸ್ತಕ್ಕಂಥ ಸರ್ಕಾರಕ್ಕೆ ಸಮುದಾಯದ ಎಲ್ಲ ಸಂಘಟನೆಗಳು, ಸಮುದಾಯದ ಎಲ್ಲ ಹಿತೈಷಿಗಳು ಇದನ್ನು ಶಿರಸ ವಹಿಸಿ ಪಾಲಿಸಬೇಕಾಗಿದೆ.